ಮೂಡ ಹಗರಣದ ತೀರ್ಪು ಇನ್ನು ಕೇವಲ ಅರ್ಧ ಗಂಟೆ ಮಾತ್ರ ಬಾಕಿ ಇರೋದು. 12 ಗಂಟೆಗೆ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಈಗ ಒಬ್ಬೊಬ್ಬರೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸತ್ಯಕ್ಕೆ ಜಯ ಸಿಗುತ್ತೆ, ನಮ್ಮ ಪರವಾಗಿ ತೀರ್ಪು ಬರುತ್ತೆ, ಸಿಎಂ ಅವರೇ ನಮಗೆ ಅನೇಕ ಸಾಕ್ಷ್ಯವನ್ನು ಕೊಟ್ಬಿಟ್ರು ಅಂತ ಪಬ್ಲಿಕ್ ಟಿವಿಗೆ ಮತ್ತೊಬ್ಬ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರ ಹೇಳಿಕೆ. ಈ ಹಿಂದೆ ಟಿ.ಜೆ. ಅಬ್ರಹಂ ಮಾತನಾಡಿದ್ರು. ಈಗ ಸ್ನೇಹಮಯಿ ಕೃಷ್ಣ ಕೂಡ ವಿಚಾರವನ್ನು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅಂತ ನಾನು ಹೇಳಲ್ಲ, ಸತ್ಯದ ಪರವಾಗಿ ತೀರ್ಪು ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮವಾಗಿ ಸೈಟನ್ನು ಪಡೆದಿದ್ದಾರೆ ಎಂಬುವ ಆರೋಪಕ್ಕೆ ಗುರಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಒಂದು ರೀತಿಯಾದಂತಹ ಟೆನ್ಷನ್ ಆದಂತಹ ದಿನ. ಯಾಕಂದರೆ ಅವರಿಗೆ ಪ್ರಾಸಿಕ್ಯೂಷನ್ನ ಅನುಮತಿ ಸಿಗುತ್ತೋ ಇಲ್ಲೋ ಅನ್ನುವಂಥದ್ದು ಇವತ್ತು ಗೌರವಾನ್ವಿತ ನ್ಯಾಯಾಲಯ ತನ್ನ ಆದೇಶವನ್ನು ಕೂಡ ಪ್ರಕಟ ಮಾಡಲಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಒಟ್ಟು 3 ಜನ ದೂರದಾರರಲ್ಲಿ ಒಬ್ಬ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಇವತ್ತಿನ ಆದೇಶ ನಿಮ್ಮ ಪರವಾಗಿ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇದೆಯಾ? ಸರ್, ಇಲ್ಲಿ ನಮ್ಮ ಪರವಾಗಿ ಅನ್ನೋದಕ್ಕಿಂತ ಸತ್ಯದ ಪರವಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದರೆ ಏನು ಅಕ್ರಮ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಮಾಹಿತಿ ಮತ್ತು ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ ಯಾವ ರೀತಿಯಲ್ಲಿ ಅಕ್ರಮಗಳು ನಡೆದಿದೆ, ಅದಕ್ಕೆ ಪೂರಕವಾಗಿ ಯಾವ ಸಾಕ್ಷ್ಯಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರೋದ್ರಿಂದ ಸೊ ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ನಮ್ಮ ಪರವಾಗಿ ಅಂದರೆ ಸತ್ಯದ ಪರವಾಗಿ ತೀರ್ಪು ಕೊಡುತ್ತೆ ಅನ್ನೋ ನಂಬಿಕೆ ನಮಗೆ ವಿಶ್ವಾಸ ಇದೆ. ಯಾಕಂದರೆ ಭಾಳ ಸುದೀರ್ಘವಾದಂಥ ವಿಚಾರಣೆ ನಡೆದಿರುವಂಥದ್ದು. ಅಂದರೆ ತುಂಬಷ್ಟು ಲಾಯರ್ಗಳು, ತುಂಬ ಅವ್ರ ಕಡೆಯೂ ತುಂಬ ಸೀನಿಯರ್ಸ್ ಲಾಯರ್ಸ್ ಬಂದಿದ್ದು, ತಮ್ಮ ಕಡೆ ಕೂಡ ಲಾಯರ್ಸ್ ಬಂದರು. ನಿಮಗೆ ಯಾವ ಪಾಯಿಂಟ್ ವರ್ಕ್ ಆಗಿದೆ ಅಂದರೆ ನಮ್ಮ ಪರವಾಗಿ ಬರುತ್ತೆ ಅನ್ನೋಂಥದ್ದು ಯಾವ ಪಾಯಿಂಟ್ ಅನಿಸುತ್ತೆ? ಸರ್, ಇಲ್ಲಿ ಏನು ಸಿದ್ದರಾಮಯ್ಯರ ಅಧಿಕಾರ ಅವಧಿ ಇತ್ತು, ಆ ಅಧಿಕಾರ ಅವಧಿಯಲ್ಲೇ ಈ ಒಂದು ಕೃತ್ಯಗಳು ನಡೆದಿರೋದನ್ನ ನಾವು ಸ್ಪಷ್ಟವಾಗಿ ಗಮನಕ್ಕೆ ತಂದಿದ್ದೀವಿ. ಮೊದಲನೇದು 96-98ನೇ ಅವಧಿಯಲ್ಲಿ ಅವರೇನು ಉಪಮುಖ್ಯಮಂತ್ರಿ ಆಗಿದ್ದು. ಸರ್ಕಾರವಾಗಿ ಮೂಡ ಪ್ರಕರಣದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾದಂಥ ಇನ್ವಾಲ್ವ್ಮೆಂಟು ಏನೂ ಇಲ್ಲವೇ ಇಲ್ಲ. ಹೀಗಾಗಿ ಘನತೆವೆತ್ತ ನ್ಯಾಯಾಲಯ ಈ ವಾದ ವಿವಾದಗಳನ್ನು ಆಲಿಸಿದ್ದಾರೆ. ಇವತ್ತು ತೀರ್ಪು ಹೊರಬೀಳಲಿದೆ ಅನ್ನೋ ಈ ಕ್ಷಣದ ಇನ್ನೇನು ಕೆಲವು ಕ್ಷಣಗಳಲ್ಲಿ ತೀರ್ಪನ್ನು ನಾವು ಗೌರವಿಸೋದು ಒಂದು ಭಾಗ. ಆದರೆ ನಾವು ತಪ್ಪೇ ಮಾಡೋದ್ರಿಂದ ತೀರ್ಪು ನಮ್ಮ ಪರ ಇದೆ ಅಂತ ನಾವು ಭಾವನೆ ಮಾಡ್ಕೊಂಡಿದ್ದೀವಿ. ಮತ್ತು ಏನೇ ತೀರ್ಪು ಬಂದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಕಾನೂನು ಈ ದೇಶದ ಉದ್ದಗಲಕ್ಕೂ ಇದೆ. ಕಾನೂನು ಪರವಾಗಿರೋ ನಾವು, ಕಾನೂನು ಗೌರವರು ನಾವು, ಕಾನೂನಿನ ಮುಖಾಂತರನೇ ಪರಿಹಾರವನ್ನು ಕಂಡುಕೊಳ್ತೀವಿ. ನಾವು ಏನೇ ತೀರ್ಪು ಬಂದ್ರಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಆ ತೀರ್ಪು ವ್ಯತಿರಿಕ್ತವಾಗಿರುವಂಥ ತೀರ್ಪೇ ಆಗಿದ್ದರೆ ಸಹಜವಾದ ಒಂದು ರೀತಿಯ ಒತ್ತಡ ಅಲ್ವ ಮುಖ್ಯಮಂತ್ರಿ ಮೇಲೆ? ಅದು ಕಾನೂನಾತ್ಮಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು. ತೀರ್ಪು ಬರಲಿ, ಅದು ನಮ್ಮ ಪರ ಬರುತ್ತೆ ಅಂತ ನಿರೀಕ್ಷೆ ನಮಗಿದೆ. ನಿಮ್ಮ ನಿರೀಕ್ಷೆ ಹುಸಿ ಆದರೆ ತೀರ್ಪಿನ ನಂತರ ಅದನ್ನು ಪ್ರತಿಕ್ರಿಯೆ ಮಾಡ್ತೀನಿ. ಈಗೇನು ಅದ್ರ ಬಗ್ಗೆ ಮಾತಾಡಲ್ಲ, ಯಾಕಂದರೆ ಬದಲಾವಣೆ ಬಗ್ಗೆ ಕೆಲವು ಚರ್ಚೆಗಳು ಆಯಿತು, ನಿಮ್ಮ ಸಚಿವರುಗಳೇ ಮಾತಾಡಿದ್ರು. ಏನೇ ಇರಲಿ, ಮುಖ್ಯಮಂತ್ರಿ ಸ್ಥಾನ ಅಬಾಧಿತ. ಸುಪ್ರೀಂ ಕೋರ್ಟೇ ಹೇಳಿದ್ದಾರೆ, ಯಾವುದೇ ಕಾನೂನಾತ್ಮಕವಾದಂಥ ತೀರ್ಪುಗಳು ವ್ಯತಿರಿಕ್ತ ಬಂದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ಯಾವ ನ್ಯಾಯಾಲಯದಲ್ಲೂ ಎಲ್ಲೂ ಹೇಳಿಲ್ಲ. ಸುಪ್ರೀಂ ಕೋರ್ಟೇ ಇದು ಹೇಳಿರುವಾಗ ಆ ಪ್ರಶ್ನೆ ಇಲ್ಲಿ ಉದ್ಭವದಿಲ್ಲ. ನಮ್ಮದು ಕಾನೂನಿನ ಹೋರಾಟ, ನಾವು ತಪ್ಪು ಮಾಡಿಲ್ಲ, ಪ್ರಾಸಿಕ್ಯೂಷನ್ ಕೇಳಿದ್ದು ಸರಿ ಇಲ್ಲ ಅಂತೇಳಿ ನಮ್ಮ ವಕೀಲರು ವಾದ ಮಂಡಿಸಿದ್ದಾರೆ. ನ್ಯಾಯಮೂರ್ತಿಗಳು ಅದನ್ನು ಪ್ರಕಟಣೆ ಮಾಡ್ತಾರೆ. ಪ್ರಕಟಣೆ ಬಂದಾಗ ನಾವು ಏನು ಹೇಳಬೇಕು ಹೇಳ್ತೀವಿ. ಓಕೆ, ಇದು ಸಚಿವರಾಗಿರ್ತಕ್ಕಂಥ ಮಹದೇವಪ್ಪರ ಮಾತು. ಅಂದರೆ ತೀರ್ಪು ಏನೇ ಬಂದರೂ ಕೂಡ ಮುಖ್ಯಮಂತ್ರಿ ಸ್ಥಾನ ಅಬಾಧಿತ ಅನ್ನುವ ಮೂಲಕವಾಗಿ ಅದರಲ್ಲಿ ಯಾವುದೇ ಬದಲಾವಣೆ ಇರಲ್ಲ, ತೀರ್ಪು ಏನೇ ಬಂದರು ಅನ್ನುವಂಥದ್ದು ಸಚಿವ ಮಹದೇವಪ್ಪರ ಮಾತು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಆಲ್ಮೋಸ್ಟ್ ಎಲ್ಲ ಸಚಿವರು ಹೀಗೆ ಹೇಳ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಮಾತನಾಡಿದ್ರು, ಶರಣಪ್ರಕಾಶ್ ಪಾಟೀಲ್ ಮಾತನಾಡಿದ್ರು, ಈಗ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಹೇಳ್ತಾರೆ ಮುಖ್ಯಮಂತ್ರಿ ಸ್ಥಾನ ಅಬಾಧಿತ. ಬಟ್ ಒಂದು ಟೈಮಲ್ಲಿ ಮಾತಾಡಿದ್ರು ಕೆಲವರು,